ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5th ಟೆಸ್ಟ್ನ ಡೇ 2ನಲ್ಲಿ ಏನೇನಾಯಿತು ಅಂತ ಒಂದ್ಸಲಿ ನೋಡಿಬಿಡೋಣ. ನಿನ್ನೆ ಬ್ಯಾಟಿಂಗ್ ನಿಲ್ಲಿಸಿದ್ದಂಥ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇವತ್ತು ಬ್ಯಾಟಿಂಗ್ನ ಕಂಟಿನ್ಯೂ ಮಾಡ್ತಾರೆ. ಇಬ್ಬರು ಕೂಡ ಸೆಂಚುರಿ ಹೊಡಿತಾರೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೆ ಒಬ್ಬರು ಸೆಂಚುರಿನ ಹೊಡೆದಿದ್ದು. ಬಟ್ ಸೆಂಚುರಿ ಮುಂದೆ ಕನ್ವರ್ಟ್ ಆಗಲಿಲ್ಲ. ಸೆಂಚುರಿ ಹೊಡೆದ ತಕ್ಷಣ ಇಬ್ಬರು ಔಟ್ ಆಗಿದ್ದು. ನಂತರ ಬಂದಂಥ ನಮ್ಮ ಕನ್ನಡಿಗ ಅಂದರೆ ಡೆಬ್ಯೂ ಮಾಡಿದಂಥ ದೇವದತ್ ಪಡಿಕ್ಕಲ್ ಕೂಡ ಹಾಫ್ ಸೆಂಚುರಿನ ಹೊಡಿತಾರೆ. ಸರ್ಫರಾಜ್ ಖಾನ್ ಕೂಡ ಹಾಫ್ ಸೆಂಚುರಿ ಹೊಡಿತಾರೆ. ಡೆಬ್ಯೂನಲ್ಲೇ ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡ್ತಾರೆ ದೇವದತ್ ಪಡಿಕ್ಕಲ್. 65 ರನ್ಸು, ಅದು ಆಂಡರ್ಸನ್ಗೆ ಒಂದು ಓವರಲ್ಲಿ 3 ಬೌಂಡ್ರಿನ ಚಚ್ತಾರೆ. ಸಾಕತ್ತಾಗಿರುತ್ತೆ ಮಾತ್ರ, ಒಂದಕ್ಕಿಂತ ಒಂದು ಬೌಂಡ್ರಿ. ಫಸ್ಟ್ ಸೆಷನ್ನು ಸೆಕೆಂಡ್ ಸೆಷನ್ನು ಇಂಡಿಯಾ ಕಡೆಗೆ ಹೋಗಿದ್ರೆ ಥರ್ಡ್ ಸೆಷನ್ನು ಕಂಪ್ಲೀಟ್ಲಿ ಇಂಗ್ಲೆಂಡ್ ಕಡೆಗೆ ಹೋಗುತ್ತೆ. ಥರ್ಡ್ ಸೆಷನಲ್ಲಿ 5 ವಿಕೆಟ್ನ ಕಳ್ಕೊತಾರೆ ಟೀಮ್ ಇಂಡಿಯಾ. ಅಷ್ಟೊಂದು ರನ್ಸು ಕೂಡ ಬರೋದಿಲ್ಲ. ಧ್ರುವ ಜುರೇಲ್, ರವೀಂದ್ರ ಜಡೇಜಾ, ಅಶ್ವಿನ್ 3 ಜನ ಬೇಗ ಔಟ್ ಆಗ್ತಾರೆ. ಇವಾಗ ಕ್ರೀಸಲ್ಲಿ ಕುಲ್ದೀಪ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಇದ್ದಾರೆ. ಇಬ್ಬರೂ ಏನೋ ಚೆನ್ನಾಗಿ ಆಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬಂದಿದೆ ಇಬ್ಬರು ಮಧ್ಯಾಹ್ನ. ನೋಡಬೇಕು ಎಲ್ಲಿವರೆಗೂ ತಗೊಂಡೋಗ್ತಾರೆ ಈ ಪಾರ್ಟ್ನರ್ಶಿಪ್ನ ಅಂತ. ಇಂಡಿಯಾ 123 ಓವರಲ್ಲಿ 420 ರನ್ನ ಬಾರಿಸಿದ್ದಾರೆ. 8 ವಿಕೆಟ್ನ ಕಳ್ಕೊಂಡು ಇನ್ನೂ 2 ವಿಕೆಟ್ ಕೈಯಲ್ಲಿದೆ. ಇನ್ನೂ ಎಷ್ಟಾಗುತ್ತೋ ಅಷ್ಟು ಪೋಣಿಸ್ಬೇಕಾಗುತ್ತೆ ರನ್ಸ್ನ. ಇವಾಗ 255 ರನ್ಗಳ ಲೀಡಲ್ಲಿದ್ದಾರೆ. ಇನ್ನು ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ಹತ್ತತ್ರ 300ವರೆಗೂ ಲೀಡ್ನ ಕೊಟ್ಟರು ಅಂದರೆ ಚೆನ್ನಾಗಿರುತ್ತೆ. ಇಂಗ್ಲೆಂಡ್ ಅವರು ವಾಪಸ್ ಬಂದು 300ನ ಹೊಡೆದು ಅದಾದಮೇಲೆ ಅವರು ಟಾರ್ಗೆಟ್ನ ಸೆಟ್ ಮಾಡಬೇಕು ಅಂದರೆ ಸಿಗಾಪಟ್ಟೆ ಕಷ್ಟ. ಆಲ್ಮೋಸ್ಟ್ ಇಂಡಿಯಾ ಮ್ಯಾಚು ತನ್ನ ಕಡೆ ಹೇಳ್ಕೊಂಡಂಗೆ ಲೆಕ್ಕ. ನನ್ನ ಪ್ರಕಾರ ಡೇ 3ನಲ್ಲೇ ಡಿಸೈಡ್ ಆಗೋಗುತ್ತೆ ಮ್ಯಾಚ್ ಯಾರ ಕಡೆ ಹೋಗುತ್ತೆ ಅಂತ. ನೋಡೋಣ ಏನಾಗುತ್ತೆ ಡೇ 3ನಲ್ಲಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ.